ಇನ್ನು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಭಾರತದ ಕರಾವಳಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಉಡುಪಿಯ ಕರಾವಳಿಯಲ್ಲಿ ಕಾವಲು ಪಡೆಯಿಂದ ಕಣ್ಗಾವಲಿರಿಸಲಾಗ್ತಾ ಇದೆ. ಕರಾವಳಿಯ ಮೂಲಕ ಉಗ್ರ ಚಟುವಟಿಕೆಯ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಆಗಿದೆ. ಕರಾವಳಿ ಕಾವಲು ಪಡೆಯ 13 ಬೋಟ್ಗಳಿಂದ ಪೆಟ್ರೋಲಿಂಗ್ ಆಗ್ತಾ ಇದೆ. ಉಡುಪಿ ತೀರ ಪ್ರದೇಶದಲ್ಲಿ 9 ಕರಾವಳಿ ಕಾವಲು ಪಡೆಗಳಿದ್ದಾವೆ. ಕೋಸ್ಟ್ ಗಾರ್ಡ್ ಮತ್ತು ಕರಾವಳಿ ಕಾವಲು ಪಡೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಈ ಬಗ್ಗೆ ಉಡುಪಿಯ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪಾಕಿಸ್ತಾನದಲ್ಲಾಗಿರ್ಬೋದು, ಭಾರತದಿಂದ ಆಗಿರ್ಬೋದು, ಎಲ್ಲೂ ಕೂಡ ಯುದ್ಧ ಆಗುವಂಥ ಸಾಧ್ಯತೆ ಇದೆ. ಅದು ಕೂಡ ಭಾರತ ಈಗಾಗಲೇ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು, ಸೇಡು ತೀರಿಸ್ಕೊಳ್ಳೇಬೇಕು ಅಂಥೇಳಿ ಎಲ್ಲ ರೀತಿಯಲ್ಲಿ, ಅದು ಆರ್ಮಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಈ 3 ದಳಗಳಿಗೂ ಕೂಡ ಕಟ್ಟೆಚ್ಚರ ಇರಿ, ಜೊತೆಗೆ ಯುದ್ಧಕ್ಕೆ ಸರ್ವಸನ್ನದ್ಧರಾಗಿರಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬಹುದು ಅಂಥೇಳಿ ಅಲರ್ಟನ್ನು ಕೊಟ್ಟಿದೆ. ಇದರ ಜೊತೆಗೆ ಭಾರತದ ಮೇಲೆಯೂ ಕೂಡ ದಾಳಿ ಆಗಬಹುದು, ಅದು ಕೂಡ ಸಮುದ್ರ ಮಾರ್ಗದ ಮೂಲಕ ಬಂದು ದಾಳಿ ಮಾಡಬಹುದು ಅಂಥೇಳಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮುನ್ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆಯು ಕೂಡ ಮುನ್ಸೂಚನೆಯನ್ನು ಕೊಟ್ಟಿದೆ. ಈ ಪೆಹಲ್ಗಾಮ್ ದಾಳಿ ಆಯಿತಲ್ಲ, ಅದರ ಬೆನ್ನಲ್ಲೇ ಸಮುದ್ರ ಮಾರ್ಗದಿಂದ ಭಾರತಕ್ಕೆ ಬಂದು ದಾಳಿ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗುಜರಾತ್ನಿಂದ ಕೇರಳದವರೆಗಿರುವಂಥ ಅರಬ್ಬಿ ಸಮುದ್ರದ ಕರಾವಳಿ ತೀರ ಪ್ರದೇಶದಲ್ಲಿ ಈಗಾಗಲೇ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಉಡುಪಿ ಭಾಗದಲ್ಲಿ ಕೋಸ್ಟ್ ಗಾರ್ಡ್ ಹಾಗೂ ಕರಾವಳಿ ರಕ್ಷಣಾ ಪಡೆಗಳು ಗಸ್ತು ಸುತ್ತಾ ಇದ್ದಾವೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾರಾದರೂ ಅನುಮಾನಾಸ್ಪದ ರೀತಿಯಲ್ಲಿ ಬೇರೆ ದೇಶಗಳಿಂದ ಹಡಗುಗಳ ಮೂಲಕವೋ ದೋಣಿಗಳ ಮೂಲಕವೋ ಯಾರಾದರೂ ಬಂದರೆ ಅವ್ರನ್ನ ತಕ್ಷಣ ವಶಕ್ಕೆ ಪಡೆಯಲಾಗುತ್ತೆ. ಈ ಹಿಂದೆ ಮುಂಬೈ ಟೆರರ್ ಅಟ್ಯಾಕ್ನ ಸಂದರ್ಭದಲ್ಲಿ 26/11 ನಿಮಗೆಲ್ಲ ನೆನಪಿರುತ್ತೆ. ಹಿಂದೆಯೇ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿತ್ತು. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದು ಒಂದು ದೊಡ್ಡ ವಿಧ್ವಂಸಕ ಕೃತ್ಯವನ್ನು ಮಾಡ್ತಾರೆ, ಟೆರರ್ ಅಟ್ಯಾಕ್ ಆಗುತ್ತೆ ಮುಂಬೈನಲ್ಲಿ ಅಂಥೇಳಿ ಮೊದಲೇ ಇತ್ತು ಮಾಹಿತಿ. ಆದರೆ ನಿರ್ಲಕ್ಷ್ಯದಿಂದಾಗಿ ಇಡೀ ಭಯೋತ್ಪಾದಕ ಕೃತ್ಯ ನಡೆದಿತ್ತು. ಈಗಲೂ ಕೂಡ ಅದೇ ಥರದ ಒಂದು ಗುಮಾನಿ ಇದೆ, ಸಂಶಯ ಇದೆ. ಈ ಹಿನ್ನೆಲೆಯಲ್ಲಿ ಉಡುಪಿಯ ಕರಾವಳಿಯಲ್ಲೂ ಕೂಡ ಕಣ್ಗಾವಲನ್ನು ಇರಿಸಲಾಗಿದೆ. ಜೊತೆಗೆ ಎರಡೂ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕದಂಬ ನೌಕಾನೆಲೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಕದಂಬ ನೌಕಾನೆಲೆಯಿಂದ ಈಗಾಗಲೇ ಸಬ್ಮರೀನ್ಗಳಾಗಿರ್ಬೋದು ಅಥವಾ ಈ INS ವಿಕ್ರಾಂತ್ ರೀತಿಯಾದಂಥ ದೊಡ್ಡ ದೊಡ್ಡ ಯುದ್ಧ ನೌಕೆಗಳಾಗಿರ್ಬೋದು, ಎಲ್ಲವೂ ಕೂಡ ಸರ್ವಸನ್ನದ್ಧವಾಗಿದೆ. ಭಾರತಕ್ಕಿರುವಂಥದ್ದು 3 ದಾರಿ. ಒಂದಾ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಬೇಕು. ಈ ಹಿಂದೆ ಉರಿಯ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಸರ್ಜಿಕಲ್ ಸ್ಟ್ರೈಕ್. ಪಾಕಿಸ್ತಾನದ ಬಾರ್ಡರ್ನ ಒಳಗಡೆ ಹೋಗಿ ನಾವು ಯುದ್ಧ ಮಾಡಿದ್ವಿ, ಹೊಡೆದುರುಳಿಸಿ ಬಂದಿದ್ವಿ. ಅದಾದ ನಂತರ ಏರ್ ಸ್ಟ್ರೈಕನ್ನು ಮಾಡಿದ್ವಿ. ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಏರ್ ಸ್ಟ್ರೈಕು ಆಗಿದೆ. ಈಗ ಈ ಬಾರಿ ನೌಕಾದಳದಿಂದ ಏನಾದರೂ ಮೇಜರ್ ಆದಂಥ ಆಪರೇಷನ್ ಆಗಬಹುದಾ ಅನ್ನುವಂಥ ಗುಮಾನಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.